ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಉಮೇಶ್ ಗೌಡ. ನೀವು ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಇದು A1 ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಬೆಂಗಳೂರು ನಾರ್ತ್ ನಿಯರ್ ಬೈ 8th ಮೈಲ್, ಬೆಂಗಳೂರು ನಾರ್ತ್ ನಿಯರ್ 8ನೇ ಮೈಲಿ, ಈ ಒಂದು ಲೊಕೇಶನಲ್ಲಿ 8ನೇ ಮೈಲಿಂದ ನಿಮಗೆ ಅಪ್ರಾಕ್ಸಿಮೇಟ್ಲಿ ಒಂದು 2 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಹಾಗೂ ನಾಗಸಂದ್ರ ಮೆಟ್ರೋ ಸ್ಟೇಷನ್ ಇಂದ ಒಂದು 2 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಒಂದು 20x40 ಬಿಲ್ಡಿಂಗ್ ಅನ್ನು ತೋರಿಸ್ತಾ ಇದ್ದೀನಿ. ನ್ಯೂ ಬಿಲ್ಡಿಂಗ್ ಇದು ನೋಡಿ. 20x40, 20 ಫೀಟ್ ವಿಡ್ತ್, 40 ಫೀಟ್ ಲೆಂತ್. BBMP ಈ ಖಾತಾ, ಕಾವೇರಿ ವಾಟರ್, CMC ವಾಟರ್ ಸಪ್ಲೈ ಇರುವಂತದ್ದು. ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಸಹ ಆಗುತ್ತೆ. 100% ನಿಮಗೆ ಬ್ಯಾಂಕ್ ಲೋನ್ ಅವೈಲಬಿಲಿಟಿ ಸಿಗುತ್ತೆ. ಸೊ ಇದಕ್ಕೆ ನಾನು ಬ್ಯಾಂಕ್ ಲೋನ್ ಅನ್ನು ನಾನೇ ಇದಕ್ಕೆ ಡೈರೆಕ್ಟ್ ಮಾಡ್ಕೊಡ್ತೀನಿ ನಿಮಗೆ. ಸೊ ಅಪ್ ಟು ನಿಮಗೆ 75% ಬಿಲ್ಡಿಂಗಿನ ಬಜೆಟ್ ಅಲ್ಲಿ ನಿಮಗೆ ಬ್ಯಾಂಕ್ ಲೋನ್ ಅಪ್ಲೈ ಆಗುತ್ತೆ. ಸೊ BBMP ಈ ಖಾತಾ, ಕಾವೇರಿ ವಾಟರ್ ಪ್ಲಸ್ CMC ವಾಟರ್ ಎರಡು ಸ್ಪೆಸಿಲಿಟಿ ಇದೆ. ಕಾವೇರಿ ವಾಟರ್ ಇದೆ, ಸೊ ಸಫಿಷಿಯಂಟ್ ವಾಟರ್ ಸ್ಪೆಸಿಲಿಟಿ ಇದೆ, ಹಾಗೂ ಬಿಲ್ಡಿಂಗಿಗೆ ಒಳ್ಳೆ ಕನೆಕ್ಟಿವಿಟಿ ರೋಡ್ ಇದೆ. ನಿಯರ್ ಬೈ ಬಸ್ ಸ್ಟಾಪ್ ಅಂಡ್ ಮೆಟ್ರೋ ಸ್ಟೇಷನ್ ಹಾಗೂ ಕಮ್ಯುನಿಕೇಶನ್ ಇರುವಂಥ ಒಂದು ಬಿಲ್ಡಿಂಗ್ ಇದು. ಓಕೆ ಫ್ರೆಂಡ್ಸ್, ಇದು ಗ್ರೌಂಡ್ ಫ್ಲೋರಲ್ಲಿ ನಿಮಗೆ ನಾನು ಪಾರ್ಕಿಂಗ್ ಏರಿಯಾದಲ್ಲಿ ನಿಮಗೆ ಬಂದಿದ್ದೀನಿ. ಪಾರ್ಕಿಂಗ್ ಏರಿಯಾ ನೀವು ನೋಡ್ಬೋದು ಫ್ರೆಂಡ್ಸ್. ಒಳ್ಳೆ ವಿಟ್ರಿಫೈಡ್ ಟೈಲ್ಸ್ಗಳನ್ನು ವಾಲ್ಗೆ ಹಾಕಿದ್ದಾರೆ. ಸೊ ಪಾರ್ಕಿಂಗ್ ಏರಿಯಾ ನೀವು ನೋಡಿ, 2 ಕಾರ್ ಪಾರ್ಕ್ ಮಾಡ್ಬೋದು, ಇಲ್ಲ ಒಂದು ಕಾರು, ಒಂದು 4ರಿಂದ 5 ಬೈಕನ್ನು ಪಾರ್ಕ್ ಮಾಡ್ಬೋದು. ಸೊ ಪಾರ್ಕಿಂಗ್ ಏರಿಯಾ ನೋಡಿ ಈ ಟೈಪ್ ಇದೆ. ಪಾರ್ಕಿಂಗ್ ಸ್ಟೇರ್ ಕೇಸ್ ಕೆಳಭಾಗದಲ್ಲಿ ನಿಮಗೆ ಸಿಲಿಂಡರ್ ಸ್ಟೋರೇಜ್ಗಳನ್ನು ಮಾಡಿದ್ದಾರೆ ನೋಡಿ. ಹಾಗೂ ಮೀಟರ್ ಬಾಕ್ಸ್ ಲೆಫ್ಟ್ ಸೈಡಲ್ಲಿ ನಿಮಗೆ ಈ ಒಂದು ಸ್ಟೇರ್ ಕೇಸ್ ಕೆಳಭಾಗದಲ್ಲಿ ಮೀಟರ್ ಬಾಕ್ಸ್ಗಳನ್ನು ಫಿಕ್ಸ್ ಮಾಡಿದ್ದಾರೆ. ಸೊ ಅಲ್ಲೇ ಸಿಲಿಂಡರ್ ಸ್ಟೋರೇಜ್ ಮಾಡಿದ್ದಾರೆ ನೋಡಿ. ಪಾರ್ಕಿಂಗ್ ಏರಿಯಾ ಈ ಟೈಪ್ ಇದೆ. ಸೊ ಹಾಗೂ ಗ್ರೌಂಡ್ ಫ್ಲೋರ್ಗೂ ಸೇಫ್ಟಿ ಗ್ರಿಲ್ ಅನ್ನು ಹಾಕಿದ್ದಾರೆ ನೋಡಿ. ಗ್ರೌಂಡ್ ಫ್ಲೋರಲ್ಲಿ ಸಿಂಗಲ್ ಬೆಡ್ರೂಮು, ಫಸ್ಟ್ ಫ್ಲೋರಲ್ಲಿ ಡಬಲ್ ಬೆಡ್ರೂಮು, ಸೆಕೆಂಡ್ ಫ್ಲೋರಲ್ಲಿ ಡಬಲ್ ಬೆಡ್ರೂಮು. G+2 BBMP ಈ ಖಾತಾ, ನಿಯರ್ ಬೈ 8ನೇ ಮೈಲಿ, 8th ಮೈಲ್, ಬೆಂಗಳೂರು ನಾರ್ತ್, ಹಾಗೂ ನಿಯರ್ ಬೈ ನಾಗಸಂದ್ರ ಮೆಟ್ರೋ ಸ್ಟೇಷನ್. ಓಕೆ ನೋಡಿ, 3 ಫೀಟ್ ಪ್ಯಾಸೇಜ್ ಇದೆ. ಡೋರ್ ಬಂದ್ಬಿಟ್ಟು ನಾರ್ತ್ ಫೇಸು, ಸೈಡ್ ಬಂದ್ಬಿಟ್ಟು ವೆಸ್ಟ್ ಫೇಸು. ನಾರ್ತ್ ಫೇಸ್ ಡೋರು, ನಂದಿ ಫೇಸ್ ಡೋರು. ಆಸ್ ಪರ್ ವಾಸ್ತು ಪ್ರಕಾರ ಬಿಲ್ಡಿಂಗ್ ಅನ್ನು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ನೋಡಿ. ಗ್ರೌಂಡ್ ಫ್ಲೋರಲ್ಲಿ ನೀವು ನೋಡ್ಬೋದು, ವಿತ್ ಇಂಟೀರಿಯರ್ ವರ್ಕ್ ಆಗಿರುವಂಥದ್ದು ನೋಡಿ. ಮೈನ್ ಡೋರ್ ನೋಡ್ಬೋದು. ಮೈನ್ ಡೋರ್ ಬಂದ್ಬಿಟ್ಟು 1ನೇ ಡೋರು, ವಾಸ್ಕಲ್ 1 ನೋಡಿ. ಆಂಟಿಕ್ ಹ್ಯಾಂಡಲ್ಸು ಹಾಗೂ ಆಂಟಿಕ್ ಡೋರ್ ಲಾಕರ್ಗಳನ್ನು ಹಾಕಿದ್ದಾರೆ ನೋಡಿ. ಗ್ರೌಂಡ್ ಫ್ಲೋರಲ್ಲಿ ಈ ಟೈಪ್ ಇದೆ ನೋಡಿ. POP ಡಿಸೈನ್ಸ್ ಹಾಗೂ ಇದರಗಡೆ ನಿಮಗೆ TV ಯೂನಿಟ್ ಅನ್ನು ಮಾಡಿದ್ದಾರೆ. ಹಾಲಲ್ಲಿ ಎಂಟ್ರಿ ಆಗಿದಂಗೆ ನೋಡಿ. 15 ಫೀಟ್ ವಿಡ್ತು, 10 ಫೀಟ್ ಲೆಂತು, ಆಲಿನ ಮೆಜರ್ಮೆಂಟ್ ಈ ಟೈಪ್ ಇದೆ. ಪೂಜಾ ರೂಮು ಲೆಫ್ಟ್ ಸೈಡಲ್ಲಿ ನೀವು ನೋಡ್ಬೋದು. ನಾರ್ತ್ ಫೇಸ್ಗೆ ಪೂಜಾ ರೂಮ್ ಡೋರ್ ಇದೆ. ಸೊ ಅದ್ರ ಪಕ್ಕದಲ್ಲೇ ನಿಮಗೆ ಕಿಚನ್ ಬರುತ್ತೆ ನೋಡಿ. ಪೂಜಾ ರೂಮ್ ಈ ಟೈಪ್ ಇದೆ. ಪೂಜಾ ರೂಮ್ಗೂ ಸಹ 1ನೇ ಮರದ ವಾಸ್ಕಲ್ ಪ್ಲಸ್ 1ನೇ ಮರದ ಡೋರುಗಳನ್ನು ಇಟ್ಟಿದ್ದಾರೆ. ಗ್ಲಾಸ್ ಪಾರ್ಟೇಷನ್ ಡೋರು. ಸೊ ಒಳಗಡೆ ಒಂದು ಸಿಂಪಲ್ ಆಗಿರೋ POP ಡಿಸೈನ್ಸ್ ಫ್ಲವರ್ ಕೊಟ್ಟಿದ್ದಾರೆ, ಹಾಗೂ ಒಂದು ಗಣಪತಿ ಫೋಟೋನು ಇಟ್ಟಿದ್ದಾರೆ ನೋಡಿ. ಫುಲ್ ಮಿಲ್ಕಿ ವೈಟ್ ವಿಟ್ರಿಫೈಡ್ ಟೈಲ್ಸ್ ಹಾಗೂ ಗೋಲ್ಡನ್ ಬಾರ್ಡರ್ಗಳನ್ನು ಯೂಸ್ ಮಾಡಿದ್ದಾರೆ. ಸೊ ನೀವು ಕಿಚನ್ ನೋಡೋದಾದರೆ ಇದು ಓಪನ್ ಕಿಚನ್ ಏನಿಲ್ಲ, ಹಿಡನ್ ಕಿಚನ್ ಇದು. ಗ್ರೌಂಡ್ ಫ್ಲೋರಲ್ಲಿ ನೋಡಿ, ಫುಲ್ ಅಪ್ ಟು ಟಾಪ್ ಒಂದು ಬಾಟಮ್ವರೆಗೂ ಫುಲ್ ಎಲ್ಲ ಟೈಲ್ಸ್ಗಳನ್ನು ಹಾಕಿದ್ದಾರೆ. ಹಾಗೂ ಸ್ಟೋರೇಜ್ ಏರಿಯಾನು ನೋಡ್ಬೋದು. ಕಬೋರ್ಡ್ ಸಿಸ್ಟಮ್ಸು ಲೆಫ್ಟ್ ಸೈಡಲ್ಲಿ ಮತ್ತು ಟಾಪಲ್ಲೂ ಕೊಟ್ಟಿದ್ದಾರೆ ನೋಡಿ. ಟಾಪ್ ಲೆಫ್ಟಲ್ಲಿ ನೀವು ನೋಡ್ಬೋದು, ಸಜ್ಜೆಗೆ ಫುಲ್ ಕವರ್ ಮಾಡಿದ್ದಾರೆ ಇಂಟೀರಿಯರ್ ವರ್ಕಲ್ಲಿ. ಸೊ ಇಲ್ಲಿ ಬ್ಯಾಸ್ಕೆಟ್ಸ್ ಎಲ್ಲನ ಮಾಡಿದ್ದಾರೆ, ಡ್ರಾ ಸಿಸ್ಟಮ್ಸ್ ಎಲ್ಲ ಇದೆ, ಹಾಗೂ ಗೀಸರ್ ಲೈನನ್ನು ಮಾಡಿದ್ದಾರೆ. ಕಿಚನ್ನಲ್ಲೂ ಮತ್ತು ಬಾತ್ರೂಮಲ್ಲೂ ಎಲ್ಲ ಕಾಪರ್ ಲೈನನ್ನು ಕೊಟ್ಟಿದ್ದಾರೆ. ಸಿಲಿಂಡರ್ಗಳನ್ನು ಔಟ್ಸೈಡು ಸ್ಟೋರೇಜ್ ಮಾಡಿದ್ದಾರೆ. ಓಕೆ, ಈಗ ಗ್ರೌಂಡ್ ಫ್ಲೋರಲ್ಲಿ ಬೆಡ್ರೂಮ್, ಸಿಂಗಲ್ ಬೆಡ್ರೂಮ್ಗೆ ನೀವು ನೋಡ್ಬೋದು. ಸೊ ಬೆಡ್ರೂಮಲ್ಲಿ ಸಹ POP ವರ್ಕ್ ಎಲ್ಲ ಮಾಡಿದ್ದಾರೆ.
ನೋಡಿ ಡಿಸೆಂಟಾಗಿ ಒಂದು POP ವರ್ಕನ್ನು ಮಾಡಿದ್ದಾರೆ. ಸೊ ಅಪೋಸಿಟ್ ವಾಲ್ಗೆ ನಿಮಗೆ ಡ್ಯುಯಲ್ ಕಲರ್ ಪೇಂಟ್ಗಳನ್ನು ಮಾಡಿದ್ದಾರೆ. ಒಂದು ಪಿಂಕ್ ಇದೆ, ಒಂದು ವೈಟ್ ಇದೆ. ನೋಡಿ ಇಂಟೀರಿಯರ್ ವರ್ಕ್ ಈ ಟೈಪ್ ಇದೆ. ಫುಲ್ ವಾಸ್ತು ಪ್ರಕಾರ ನಿಮಗೆ ಈ ಮನೆ ಪ್ಲಾನಿಂಗ್ ಮಾಡಿದ್ದಾರೆ. ನೋಡಿ ಸಜ್ಜೆ ಮೇಲ್ಗಡೆ ಫುಲ್ ಎಲ್ಲ ಕವರ್ ಮಾಡಿದ್ದಾರೆ. ಹಾಗೂ 3 ಡೋರ್ ವಾರ್ಡ್ರೋಬ್ ಸಿಸ್ಟಮ್ನ ಕೊಟ್ಟಿದ್ದಾರೆ. 4th ಡೋರಲ್ಲಿ ನಿಮಗೆ ಮಿರರನ್ನು ಫಿಟ್ ಮಾಡಿ ಅದರಲ್ಲಿ ಡ್ರೆಸ್ಸಿಂಗ್ ಟೇಬಲ್ನ ಕ್ರಿಯೇಟ್ ಮಾಡಿದ್ದಾರೆ. ಹಾಗೂ ಒಂದು ಇದಕ್ಕೆ ಟಾಯ್ಲೆಟ್ ಬರುತ್ತೆ, ಓನ್ಲಿ 1 ಕಾಮನ್ ಟಾಯ್ಲೆಟ್. ಹಾಗೂ ಔಟ್ಸೈಡಲ್ಲಿ ನೀವು ನೋಡ್ಬೋದು ಒಂದು ವಾಶ್ ಬೇಸಿನ್ ಸಹ ಇಟ್ಟಿದ್ದಾರೆ. ನೋಡಿ ಇದು ಇಂಡಿಯನ್ ಟಾಯ್ಲೆಟ್. ವಾಶ್ರೂಮ್ ಬಂದ್ಬಿಟ್ಟು ಇಂಡಿಯನ್ ಬೇಸು ಗ್ರೌಂಡ್ ಫ್ಲೋರಲ್ಲಿ. ನೋಡಿ ಹೆಡ್ ಶವರ್, ಗ್ಯಾಸ್ ಲೈನ್, ಗೀಸರ್ ಲೈನ್ ಹಾಗೂ ಸೋಲಾರ್ ಲೈನ್ ಎಲ್ಲ ಮಾಡಿದ್ದಾರೆ ಇದಕ್ಕೆ. ನೋಡಿ ವಾಲ್ ಮಿಕ್ಸರ್ಸ್ಗಳು, ಹೆಡ್ ಶವರ್ಗಳು ಹಾಗೂ ಒಂದು ಹ್ಯಾಂಡ್ ವಾಶ್ ಬೇಸಿನ್ ಸಹ ಔಟ್ಸೈಡಲ್ಲಿ ಇಟ್ಟಿದ್ದಾರೆ. ಗ್ರೌಂಡ್ ಫ್ಲೋರಲ್ಲಿ ಸಿಂಗಲ್ ಬೆಡ್ರೂಮ್ ವಿತ್ ಪಾರ್ಕಿಂಗು. ನೋಡಿ ಮೈನ್ ಡೋರ್ ಈ ಟೈಪ್ ಇದೆ. ಒಳ್ಳೆ ಸ್ಟ್ರೆಂತಬಲ್ ಇರುವಂತಹ ಒಂದು ಮೈನ್ ಡೋರನ್ನು ಇಟ್ಟಿದ್ದಾರೆ. ಸೊ ಒಳ್ಳೆ ಕಾಂಬಿನೇಷನ್ ಅಂತ ನೀವು ಫ್ಲೋರಿಂಗಲ್ಲಿ ನೋಡ್ಬೋದು. ಟೈಲ್ಸ್ಗಳು ಒಳ್ಳೆ ಕಾಂಬಿನೇಷನ್ಸ್ ಟೈಲ್ಸ್ಗಳನ್ನು ಹಾಕಿದ್ದಾರೆ. ಸೊ ವಿಂಡೋಗೆ ಮತ್ತು ಡೋರ್ಗೆ ಎಲ್ಲನ ಗ್ರಾನೈಟಿಂದ ಫ್ರೇಮ್ಗಳನ್ನು ಮಾಡಿದ್ದಾರೆ. ಸೊ ಫುಲ್ ವಾಷಬಲ್ ಇದು. ನೋಡಿ ಫುಲ್ ಸೇಫ್ಟಿ ಗ್ರಿಲ್ ಮಾಡಿದ್ದಾರೆ. ಸೇಫ್ಟಿ ಇದೆ ಮನೆಗೆ. BBMP ಲಿಮಿಟ್ ಇದು. ಈ ಖಾತಾ ಕಾವೇರಿ ವಾಟರ್ ಅಂಡ್ CMC ವಾಟರ್ ಸ್ಪೆಸಿಲಿಟಿ ಇದೆ ಈ ಒಂದು ಏರಿಯಾದಲ್ಲಿ. ಓಕೆ, ಸ್ಟೆಪ್ಸು ನೀವು ನೋಡೋದಾದರೆ ನೋಡಿ ಫುಲ್ ಎಲ್ಲ ಗ್ರಾನೈಟ್ಗಳನ್ನು ಹಾಕಿದ್ದಾರೆ. ಸ್ಟೆಪ್ಸ್ಗಳನ್ನು ಒಳ್ಳೆ ಸ್ಟ್ರೆಂತಬಲ್ ಇರುವಂತಹ ಹ್ಯಾಂಡ್ ರೈಲ್ಸ್ಗಳನ್ನು ಹಾಕಿದ್ದಾರೆ. ನೋಡಿ ಡಬಲ್ ಲೇಯರ್ ಗ್ರಾನೈಟ್ಗಳನ್ನು ಹಾಕಿದ್ದಾರೆ. 2 ಥಿಕ್ನೆಸ್ ಇರುವಂಥ ಗ್ರಾನೈಟು. ಒಳ್ಳೆ ಕಾಂಬಿನೇಷನ್ಸ್ ಆಪೋಸಿಟ್ ಕಲರ್ ಗ್ರಾನೈಟುಗಳನ್ನು ಸ್ಟೆಪ್ಸ್ಗೆಲ್ಲ ಹಾಕಿದ್ದಾರೆ. ಸೊ ಫಸ್ಟ್ ಫ್ಲೋರಲ್ಲಿ 2 BHK ರೆಂಟೆಡ್ ಆರ್ ಓನ್ ಎರಡಕ್ಕೂ ಯೂಸ್ ಮಾಡ್ಬೋದು. ಓನ್ ಕಮ್ ರೆಂಟೆಡ್ ಬಿಲ್ಡಿಂಗ್ ಇದು. G+2 ಒಂದು ಸಿಂಗಲ್ ಬೆಡ್ರೂಮು, 2 ಡಬಲ್ ಬೆಡ್ರೂಮ್ ಇರುತ್ತೆ. ಸೊ ಆಲ್ಮೋಸ್ಟ್ ಈ ಒಂದು ಏರಿಯಾದಲ್ಲಿ ನಿಮಗೆ ಒಳ್ಳೆ ರೆಂಟೆಡ್ ಮೂವ್ಮೆಂಟ್ ಇದೆ ಹಾಗೂ ಸೈಟ್ ವ್ಯಾಲ್ಯೂನೂ ಇದೆ. ಓಕೆ, ಈಗ ನಾನು ಫಸ್ಟ್ ಫ್ಲೋರ್ಗೆ ಎಂಟ್ರ್ ಆಗಿದ್ದೀನಿ. ಫಸ್ಟ್ ಫ್ಲೋರಲ್ಲಿ ನೀವು ನೋಡ್ಬೋದು ಫ್ರೆಂಡ್ಸ್, ಫುಲ್ ಇಲ್ಲಿ ಸಹ ಸೇಫ್ಟಿ ಗೇಟ್ ಹಾಗೂ ಗ್ರಿಲ್ ವರ್ಕ್ ಎಲ್ಲ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಇಲ್ಲಿ ಸೇಫ್ಟಿಯನ್ನು ಸ್ಕಿಪ್ ಮಾಡಿಲ್ಲ. ಎಲ್ಲ ಸೇಫ್ಟಿ ಮಾಡಿದ್ದಾರೆ. ಸೊ ಔಟ್ಸೈಡಲ್ಲಿ ನೀವು ನೋಡ್ಬೋದು ಫ್ರೆಂಡ್ಸ್, ಒಳ್ಳೆ ಮಿರರ್ ಫಿನಿಶಿಂಗ್ ಅಂತ ವಿಟ್ರಿಫೈಡ್ ಟೈಲ್ಸ್ಗಳನ್ನು ಹಾಕಿದ್ದಾರೆ ವಾಲ್ಗೆಲ್ಲನ. ಸೊ ಹಾಗೂ ವಿಂಡೋ ಹಾಗೂ ಡೋರ್ಗೆಲ್ಲ ನೀವು ನೋಡ್ಬೋದು ವಿತ್ ಬಾರ್ಡರ್ ಕಲರನ್ನು ಕೊಟ್ಟಿದ್ದಾರೆ. ಸೊ ಒಳ್ಳೆ ಕಾಂಬಿನೇಷನ್ಸ್ ಇದೆ. ಸೊ ನೋಡಿ ಮೈನ್ ಡೋರ್ ಈ ಟೈಪ್ ಇದೆ. ಕಾರ್ವಿಂಗ್ ವರ್ಕು, ಇದು ಡಿಸೈನಬಲ್ ವುಡ್, ಒಂದೇ ಮರದ ಡೋರು, ಒಂದೇ ಮರದ ವಾಸ್ಕಲ್ಲಿದು. ಸೊ ಫಸ್ಟ್ ಫ್ಲೋರ್ ಫ್ರೆಂಡ್ಸ್ ಇದು. ಫಸ್ಟ್ ಫ್ಲೋರಲ್ಲಿ ನೋಡಿ ಹಾಲ್ ನೀವು ಈ ಟೈಪ್ ಇರುತ್ತೆ. ಇದು 20 feet ಲೆಂತ್ ಆ್ಯಂಡ್ 40 feet. ನೋಡಿ ಎದುರುಗಡೆ ನಿಮಗೆ TV ಯೂನಿಟನ್ನು ಮಾಡಿದ್ದಾರೆ. ಹಾಲ್ ಎಂಟ್ರೆನ್ಸ್ ಆಗ್ದಂಗೆ ನಿಮಗೆ ಆಪೋಸಿಟಲ್ಲೇ TV ಯೂನಿಟ್ ಕಾಣುತ್ತೆ. ನೋಡಿ POP ಡಿಸೈನ್ಸ್ ಈ ಟೈಪ್ ಇದೆ ಈ ಮನೆಯಲ್ಲಿ. ಫಸ್ಟ್ ಫ್ಲೋರ್ ಮನೆಯಲ್ಲಿ ನೀವು ನೋಡ್ಬೋದು ಫುಲ್ ಬಾಕ್ಸ್ ಟೈಪ್ ಎಲ್ಲ POP ವರ್ಕ್ ಮಾಡಿದ್ದಾರೆ. ಲೇಟೆಸ್ಟ್ ವರ್ಕ್ಗಳೆಲ್ಲ ಆಗಿದೆ. ಸೊ ನೋಡ್ಬೋದು ಹಾಲಲ್ಲಿ ನಿಮಗೆ ಈ ಒಂದು ಗ್ರಾಫಿಕ್ ಇರುವಂಥ ಒಂದು ಪೇಂಟ್ಗಳನ್ನೆಲ್ಲ ಮಾಡಿದ್ದಾರೆ ಹಾಗೂ TV ಯೂನಿಟ್ಟು. ಸೊ ಕೆಳಗಡೆ ಬಾಟಮಲ್ಲೆಲ್ಲ ಫುಲ್ ಡ್ರಾ ಸಿಸ್ಟಮ್ಸ್ ಎಲ್ಲ ಮಾಡಿದ್ದಾರೆ. ಸೈಡಲ್ಲಿ ನಿಮಗೆ ಪಾರ್ಟೇಷನ್ ಸಹ ಕೊಟ್ಟಿದ್ದಾರೆ. ಸೊ ಈಗ ನೋಡ್ಬೋದು ನೀವು ಫ್ರೆಂಡ್ಸ್, ಅಪೋಸಿಟಲ್ಲಿ ಇಲ್ಲಿ ಒಂದು ಬೆಡ್ರೂಮ್ ಇದೆ ಹಾಗೂ ರೈಟ್ ಸೈಡಲ್ಲಿ ಕಿಚನ್ ಬರುತ್ತೆ. ಸೆಂಟ್ರಲ್ಲಿ ನಿಮಗೆ ಪೂಜಾ ರೂಮು. ನೋಡಿ ಹಾಲಿಂದ ನೀವು ವ್ಯೂ ಮಾಡೋದಾದರೆ ಈ ಟೈಪ್ ಕಾಣುತ್ತೆ ಮನೆ.
ಹಾಲು ತುಂಬ ದೊಡ್ಡದಾಗೇ ಇದೆ ಫ್ರೆಂಡ್ಸ್. ನೋಡಿ, ಸ್ಟ್ರೈಟ್ ಆಗಿ ನಿಮಗೆ ಪೂಜಾ ರೂಮ್ ಕಾಣ್ತಾ ಇದೆ. ಪೂಜಾ ರೂಮ್ ಡೋರ್ ಬಂದ್ಬಿಟ್ಟು ವೆಸ್ಟ್ ಫೇಸ್ಗೆ ಇದೆ. ನೀವು ಈಸ್ಟ್ ಫೇಸ್ಗೆ ನಿಂತ್ಕೊಂಡು ಪೂಜೆ ಮಾಡೋ ಟೈಪ್ ಇದೆ. ನೋಡಿ, ಈ ಕಿಚನ್ನಲ್ಲಿ ನೋಡ್ಬೋದು ಫ್ರೆಂಡ್ಸ್. ಕಿಚನ್ನಲ್ಲಿ ಲ್ಯಾಪ್ಟಾಪಲ್ಲಿ ನಿಮಗೆ ಫುಲ್ಲು ವುಡ್ ವರ್ಕನ್ನು ಮಾಡಿದ್ದಾರೆ. ಹಾಗೂ ಒಂದು ಸ್ಟೋರೇಜ್ ಸಿಸ್ಟಮನ್ನು ಕೊಟ್ಟಿದ್ದಾರೆ ವಾಲಲ್ಲಿ. ನೋಡಿ, ಬ್ಯಾಸ್ಕೆಟ್ ಸಿಸ್ಟಮ್ಸ್ ಎಲ್ಲ ಇದೆ. ಹಾಗೂ ಸ್ಟೆಪ್ ಒಳಗಡೆ ಮಾಡಿದ್ದಾರೆ ಸ್ಟೋರೇಜ್ಗಳನ್ನು. ನೋಡಿ, ಡ್ಯುಯಲ್ ಕಲರ್ ಲ್ಯಾಮಿನೇಷನ್ಸ್ ಯೂಸ್ ಮಾಡಿದ್ದಾರೆ. ಗ್ರೇ ಅಂಡ್ ಸ್ಕೈ ಬ್ಲೂ ಒಳ್ಳೆ ಲ್ಯಾಮಿನೇಷನ್ಸ್ ವರ್ಕ್ ಇದೆ. ಇಂಟೀರಿಯರ್ ವರ್ಕ್ ಎಲ್ಲ ತುಂಬ ಚೆನ್ನಾಗಿ ಕಾಣುತ್ತದೆ. ತುಂಬ ಚೆನ್ನಾಗೂ ಮಾಡಿದ್ದಾರೆ. ವೆಲ್ ಕ್ವಾಲಿಟಿ ಇದೆ ಕನ್ಸ್ಟ್ರಕ್ಷನ್ನು. ಸೊ ನೋಡ್ಬೋದು, ಇಲ್ಲಿ ನೀವು ಒಂದು ಬೆಡ್ರೂಮ್ ಇದೆ. ಸೊ ಪರ್ ವಾಸ್ತು ಪ್ರಕಾರ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ನೋಡಿ, ಪೂಜಾ ರೂಮ್ ಈ ಟೈಪ್ ಇದೆ. ಫಸ್ಟ್ ಫ್ಲೋರ್ನ ಪೂಜಾ ರೂಮು. ಸೊ ಇಲ್ಲೂ ಒಂದು ಗಣಪತಿ ಫೋಟೋಗಳನ್ನು ಟೈಲ್ಸಲ್ಲಿ ಪ್ರಿಂಟ್ ಆಗುವಂಥದ್ದನ್ನು ಹಾಕಿಸಿದ್ದಾರೆ. ನೋಡಿ, ಇಲ್ಲಿ ಒಂದು ಬೆಡ್ರೂಮ್ ಇದೆ ಫ್ರೆಂಡ್ಸ್. ಸೊ ಬೆಡ್ರೂಮಲ್ಲೂ ಸಹ ನೀವು ನೋಡ್ಬೋದು POP ವರ್ಕ್ಸ್ ಹಂಗೆ ವಾಲ್ಗೆ ಸ್ಟ್ರಕ್ಚರಬಲ್ ಪೇಂಟನ್ನು ಮಾಡಿದ್ದಾರೆ. ಹಾಗೂ ಇಂಟೀರಿಯರ್ ವರ್ಕ್ ನೀವು ನೋಡ್ಬೋದು. ಫುಲ್ ವಾರ್ಡ್ರೋಬ್ ಸಿಸ್ಟಮ್ಸ್ ಎಲ್ಲ ಈ ಒಂದು ರೂಮಲ್ಲೂ ಇದೆ. ನೋಡಿ, ರೂಮ್ ಈ ಟೈಪ್ ಇದೆ. ಸ್ಲೈಡಿಂಗ್ ಡೋರು, ವಾರ್ಡ್ರೋಬ್ದಲ್ಲೆಲ್ಲ ಸ್ಲೈಡಿಂಗ್ ಡೋರು ಪ್ಲಸ್ ಡ್ರೆಸ್ಸಿಂಗ್ ಟೇಬಲನ್ನು ಇದೆ. ನೋಡಿ, ರೂಮ್ನ ಲೆಂತ್ ವಿಡ್ತು ನೀವು ನೋಡೋದಾದರೆ ಈ ಟೈಪ್ ಇದೆ. ಡಬಲ್ ಕಾಟ್ ಹಾಕ್ಬೋದು, ಯಾವುದೇ ಸೈಜ್ ಕಾಟನ್ನು ಹಾಕ್ಬೋದು. ಓಕೆ, ನಾವೀಗ ರೂಮ್ ನಂಬರ್ 1ಗೆ ಹೋಗ್ತಾ ಇದ್ವಿ. ಮಾಸ್ಟರ್ ಬೆಡ್ರೂಮಲ್ಲಿ ನೀವು ನೋಡ್ಬೋದು ರೆಡಿ ಟು ಫಿಕ್ಸ್ ಕಾಟ್ ಇರುತ್ತೆ ಇದರಲ್ಲಿ. ಸೊ ಇಲ್ಲಿನೂ ನೋಡ್ಬೋದು ನೀವು ಫ್ರೆಂಡ್ಸ್, POP ವರ್ಕ್ ಎಲ್ಲ ಮಾಡಿದ್ದಾರೆ. ಹಾಗೂ 3D ವಾಲ್ ಪೇಂಟಿಂಗನ್ನು ಮಾಡಿದ್ದಾರೆ. ಲೆಫ್ಟ್ ಸೈಡಲ್ಲಿ ನೀವು ನೋಡ್ಬೋದಾದರೆ 3D ಪೇಂಟ್ ಆಗಿದೆ. ಸೊ ನೋಡ್ಬೋದು ಫ್ರೆಂಡ್ಸ್, 3 ಪಾನ್ ಅಗಲವಾದ ಹೈಟ್ ಅಂಡ್ ವಿಡ್ತ್ ಆಗಿರುವಂಥ ವಿಂಡೋಗಳನ್ನು ಇಟ್ಟಿದ್ದಾರೆ. ಸೊ ಇಂದು ಒಂದು ಫ್ಲೋರಲ್ಲಿ ನೀವು ನೋಡ್ಬೋದು 3D ವಾಲ್ ಪೇಂಟಿಂಗ್ ಆಗಿದೆ. ನೋಡಿ, ಒಳ್ಳೆ ಮಿರರ್ ಫಿನಿಶಿಂಗ್ ಇರುತ್ತೆ. ಲ್ಯಾಮಿನೇಷನ್ಸನ್ನು ಯೂಸ್ ಮಾಡಿದ್ದಾರೆ ಇಂಟೀರಿಯರ್ ವರ್ಕಲ್ಲಿ. ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ, ಇದರಲ್ಲೂ ಸ್ಟೋರೇಜ್ ಎಲ್ಲ ಇದೆ. ಹಾಗೂ ಡ್ರೆಸ್ಸಿಂಗ್ ಟೇಬಲ್ ವಿತ್ ಕಾಸ್ಮೆಟಿಕ್ ಸ್ಟೋರೇಜ್ ಎಲ್ಲ ಇದೆ. ನೋಡಿ, ಒಳ್ಳೆ ಕಾಂಬಿನೇಷನ್ಸ್ ಲ್ಯಾಮಿನೇಷನ್ಸನ್ನು ಯೂಸ್ ಮಾಡಿದ್ದಾರೆ ಫ್ರೆಂಡ್ಸ್. ಹಾಗೂ ವಾಲ್ಗೂ ಅಷ್ಟೇ 3D ಪೇಂಟು ತುಂಬ ಚೆನ್ನಾಗಿದೆ ಇದು. ನೋಡಿ, ಕಾಟ್ ವಿತ್ ಸ್ಟೋರೇಜ್, ಮಂಚಕ್ಕೆ ಕೆಳಗಡೆ ಭಾಗದಲ್ಲಿ ನಿಮಗೆ ಸ್ಟೋರೇಜ್ ಏರಿಯಾ ಮಾಡಿದ್ದಾರೆ. ನೋಡಿ, ಈ ಒಂದು ಮಾಸ್ಟರ್ ಬೆಡ್ರೂಮಲ್ಲಿ ನಿಮಗೆ ಅಟ್ಯಾಚ್ ಟಾಯ್ಲೆಟ್ ಕೊಟ್ಟಿದ್ದಾರೆ. ವೆಸ್ಟರ್ನ್ ಟಾಯ್ಲೆಟು ನೋಡ್ಬೋದು ಫ್ರೆಂಡ್ಸ್. ಈ ಒಂದು ಟಾಯ್ಲೆಟಲ್ಲಿ ಯಾವ ಥರ ನಿಮಗೆ ಡ್ಯುಯಲ್ ಕಲರ್ ಗ್ರಾಫಿಕ್ ಇರೋ ಟೈಲ್ಸ್ಗಳನ್ನು ಹಾಕಿದ್ದಾರೆ. ಅಪ್ ಟು 7 ಫೀಟ್ ಹೈಟ್ವರೆಗೂ. ಸೊ ಹಾಗೂ ಒಂದು 2 ಸೆಲ್ಫ್ಗಳನ್ನು ಕೊಟ್ಟಿದ್ದಾರೆ ಸೋಫ್ ಸ್ಟ್ಯಾಂಡ್ಗೆ. ಸೋಲಾರ್ ಲೈನ್ ಹಾಗೂ ಗೀಸರ್ ಲೈನ್ ಎಲ್ಲ ಆಗಿದೆ. ನೋಡಿ ಫ್ರೆಂಡ್ಸ್, ಮಾಸ್ಟರ್ ಬೆಡ್ರೂಮಿಂದ ನಾವು ರಿಟರ್ನ್ಸ್ ಹಾಲಲ್ಲಿ ಬರ್ತಾ ಇದ್ವಿ. ಹಾಲಲ್ಲಿ ನೀವು ನೋಡ್ಬೋದು. ನೋಡಿ, ರೂಮ್ ಕಡೆಯಿಂದ ನೀವು ಹಾಲ್ ವ್ಯೂ ಮಾಡೋದಾದರೆ ಈ ಟೈಪ್ ಕಾಣುತ್ತೆ. ನೋಡಿ, ವಾಲ್ಗೆಲ್ಲ ನೋಡಿ, ಇಲ್ಲಿ ಹಾಲಲ್ಲಿ ನಿಮಗೆ ಒಂದು ಕಾಮನ್ ಟಾಯ್ಲೆಟ್ ಇದೆ, ಇಂಡಿಯನ್ ಟಾಯ್ಲೆಟ್. ನೋಡಿ, ಈ ಒಂದು ಸೇಮ್ ಒಂದು ಮಾಸ್ಟರ್ ಬೆಡ್ರೂಮಲ್ಲಿ ಅಟ್ಯಾಚ್ ಆಗಿರುವಂಥ ಟಾಯ್ಲೆಟ್ಗೆ ಯಾವ ಥರ ಮಾಡಿದ್ರು ಅದೇ ಟೈಪೆಡ್ ಟೈಲ್ಸ್ಗಳನ್ನು ಹಾಕಿದ್ದಾರೆ. ಸೊ ವುಡ್ ಡೋರ್ ನೀವು ನೋಡ್ಬೋದು. ಒಳ್ಳೆ ಸ್ಟ್ರೆಂತ್ ಆಗಿದೆ ಡೋರು. ಅಪ್ ಟು ನಿಮಗೆ 30 mm ಥಿಕ್ನೆಸ್ ಬರುತ್ತೆ. ಯುರೋಪಿಯಾ ಬ್ರ್ಯಾಂಡ್ ಲಾಕರ್ ಸಿಸ್ಟಮ್ಗಳನ್ನು ಇನ್ಸ್ಟಾಲ್ ಮಾಡಿದ್ದಾರೆ. ಪ್ಯಾಸೇಜ್ ಸ್ಟೆಪ್ಸ್ ಹಾಗೂ ಫ್ಲೋರಿಂಗ್ ಎಲ್ಲ ಫುಲ್ಲು ಗ್ರಾನೈಟೇ ಇದೆ. ಎಲ್ಲೂ ವಿಟ್ರಿಫೈಡ್ ಆಗು ಅಥವಾ ಬೇರೆ ಇದನ್ನು
ಯೂಸ್ ಮಾಡಿಲ್ಲ. ಸ್ಟೆಪ್ಸ್ಗೆ ಆಗಿರ್ಬೋದು, ಫ್ಲೋರಿಂಗಲ್ಲಿ ಆಗ್ಬೋದು, ಫುಲ್ ಎಲ್ಲ ಗ್ರಾನೈಟ್ ಸಿಸ್ಟಮ್ಸೇ ಇದೆ. ಓಕೆ, ನಾವೀಗ ಸೆಕೆಂಡ್ ಫ್ಲೋರಲ್ಲಿ ಹೋಗ್ತಾ ಇದ್ವಿ. ಸೊ ಸೆಕೆಂಡ್ ಫ್ಲೋರಲ್ಲಿ ಸಮೇತ ಸೇಮ್ 2 BHK. ಡೋರ್ ಸಿಸ್ಟಮ್ ಬಂದ್ಬಿಟ್ಟು ನಾರ್ತ್ ಫೇಸ್ಗೆ ಡೋರ್ ಬರುತ್ತೆ. ಇದು ವೆಸ್ಟ್ ಫೇಸ್ ಸೈಟು, ನಾರ್ತ್ ಫೇಸ್ ಡೋರು. 3 ಮನೆದು ನಾರ್ತ್ ಫೇಸ್ಗೆ ಡೋರ್ ಬರುತ್ತೆ. ಗ್ರೌಂಡು, ಫಸ್ಟು, ಸೆಕೆಂಡು. ಓಕೆ, ನಾವೀಗ ಸೆಕೆಂಡ್ ಫ್ಲೋರಲ್ಲಿ ನೋಡಿ ಫ್ರೆಂಡ್ಸ್, ಈಗ ಸೆಕೆಂಡ್ ಫ್ಲೋರ್ಗೆ ಎಂಟ್ರಿ ಆಗಿದ್ವಿ. ಇಲ್ಲಿ ರೆಂಟೆಡ್ ಪರ್ಪಸ್ ಆರ್ ಓನ್ ಪರ್ಪಸ್ 2 in 1 ಎರಡೂ ಮಾಡಿದ್ದಾರೆ. ಸೊ ಯಾವುದಾದ್ರೂ ಒಂದು ಫ್ಲೋರ್ ರೆಂಟ್ ಕೊಡ್ಬೋದು ಅಥವಾ ಫುಲ್ ಬಾಡಿಗೆನೂ ಬಿಡ್ಬೋದು. ಫುಲ್ ನಿಮಗೆ ಬಿಲ್ಡಿಂಗನ್ನು ಫುಲ್ ಬಾಡಿಗೆ ಬಿಟ್ಟರೆ ನಿಮಗೆ ಅಪ್ರಾಕ್ಸಿಮೇಟ್ಲಿ ಒಂದು 35,000 ನಿಮಗೆ ರೆಂಟೆಡ್ ಇನ್ಕಮ್ ಬರುತ್ತೆ. ನೋಡಿ, ಫಸ್ಟ್ ಫ್ಲೋರ್ನ ಔಟ್ಲುಕ್ ಈ ಟೈಪ್ ಇದೆ. ನೋಡಿ, ಸೇಮ್ ಫಸ್ಟ್ ಫ್ಲೋರಲ್ಲಿ ಯಾವ ಥರ ಇತ್ತು ಅದೇ ಟೈಪೇ ಸೆಕೆಂಡ್ ಫ್ಲೋರಲ್ಲೂ ಮಾಡಿದ್ದಾರೆ. ನೋಡಿ, ಡೋರ್ಸ್ ಆ್ಯಂಡ್ ವಿಂಡೋಸ್ಗೆಲ್ಲ ಫುಲ್ ಎಲ್ಲ ಫ್ರೇಮ್ಗಳನ್ನು ಹಾಕಿದ್ದಾರೆ. ಫುಲ್ ರೌಂಡ್ ಗ್ರಾನೈಟ್ಸು ಫ್ರೇಮ್ಗಳನ್ನು ಹಾಕಿದ್ದಾರೆ. ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಅಪೋಸಿಟ್ ನೀವು ವಾಲಲ್ಲಿ ನೋಡ್ಬೋದು TV ಯೂನಿಟ್, ಫುಲ್ಲು TV ಯೂನಿಟನ್ನು ಕವರ್ ಮಾಡಿದ್ದಾರೆ ವಾಲಲ್ಲಿ. ಇಲ್ಲಿ ಸಹ 2 BHK ಸೇಮ್ ಫಸ್ಟ್ ಫ್ಲೋರಲ್ಲಿ ಯಾವ ಟೈಪಿಕಲ್ ಆಗಿತ್ತು 2 BHK ಹೌಸ್, ಸೆಕೆಂಡ್ ಫ್ಲೋರಲ್ಲೂ ಅದೇ ಕಾನ್ಸೆಪ್ಟಲ್ಲೇ ಮಾಡಿದ್ದಾರೆ. ಸೆಕೆಂಡ್ ಫ್ಲೋರಲ್ಲಿ ನೀವು ನೋಡ್ಬೋದು ಆಲ್ ಈ ಟೈಪ್ ಇದೆ. ವಾಲ್ ಡೆಕೋರೇಷನ್ಸ್, ಪ್ರಿಂಟಿಂಗ್ ಆಗಿರ್ಬೋದು, ಪೇಂಟಿಂಗ್ ಆಗಿರ್ಬೋದು, ತುಂಬ ಚೆನ್ನಾಗಿದೆ. ಓನ್ ಕಮ್ ರೆಂಟೆಡ್ ಆರ್ ಫುಲ್ಲಿ ಓನ್ ಆರ್ ಫುಲ್ಲಿ ರೆಂಟೆಡನ್ನು ಮಾಡ್ಬೋದು. ಸೊ ದೊಡ್ಡ ದೊಡ್ಡ ಫ್ಯಾಮಿಲಿಗಳು, 2 ಫ್ಯಾಮಿಲಿ, ಜಾಯಿಂಟ್ ಫ್ಯಾಮಿಲಿಗಳಿದ್ರೆ ಇದು ಸೂಟಬಲ್ ಆಗುತ್ತೆ. ತಲಾ ಒಂದೊಂದು ಫ್ಲೋರಲ್ಲಿ ನೀವು ಸ್ಟೇ ಆಗ್ಬೋದು. ಸೊ ಸಾಲಿಡ್ಡು ವಾಶ್ ಬೇಷನನ್ನು ಇಟ್ಟಿದ್ದಾರೆ ಪ್ರತಿಯೊಂದು ಮನೆಯಲ್ಲೂ. ಹಾಗೂ ಎಲ್ಲ ಟ್ಯಾಪ್ಸ್ಗಳೆಲ್ಲ ಫುಲ್ SS ಟ್ಯಾಪ್ಸ್ಗಳನ್ನು ಯೂಸ್ ಮಾಡಿದ್ದಾರೆ. ಕ್ವಾಲಿಟಿ ಇದೆ. ಕನ್ಸ್ಟ್ರಕ್ಷನ್ನಲ್ಲಿ ಕ್ವಾಲಿಟಿಯಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ, ಹಾಗೂ ರೇಟಲ್ಲೂ ಅಷ್ಟೇ ಯಾವುದೇ ಕಾಂಪ್ರಮೈಸ್ ಇರೋದಿಲ್ಲ. ಸೊ ಈ ಮನೆಯ ಒಂದು ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 1,20,00,000. ಓನರ್ ಕೋಟಿಂಗ್ ಪ್ರೈಸ್ 1,20,00,000. ನೋಡಿ, 1,20,20,000ರಲ್ಲಿ ನೀವು ಯಾರಾದರೂ ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, BBMP ಈ ಖಾತಾ, ಬೆಂಗಳೂರು ನಾರ್ತ್ ನಿಯರ್ ಬೈ ನಾಗಸಂದ್ರ ಮೆಟ್ರೋ ಸ್ಟೇಷನ್, ಈ ಒಂದು ಲಿಮಿಟಲ್ಲಿರುವಂತಹ ಮನೆ, ಹೊಸ ಮನೆ ಸೇಲ್ಗಿರುವಂಥದ್ದು 20/40 G+2. ನೋಡಿ, ಫ್ಲೋರ್ ನಂಬರ್ 2 ಅಲ್ಲಿ ಸೇಮ್ ಫ್ಲೋರ್ ನಂಬರ್ 1ನಲ್ಲಿ ಯಾವ ಥರ ಇತ್ತೋ ಅದೇ ಟೈಪೇ ಮಾಡಿದ್ದಾರೆ. ಯಾವುದೇ ಚೇಂಜಸ್ ಇರೋದಿಲ್ಲ. ವಾಶ್ರೂಮ್ ಆಗಿರ್ಬೋದು, ಪೂಜಾ ರೂಮ್ ಆಗಿರ್ಬೋದು, ಕಿಚನ್ ಆಗಿರ್ಬೋದು, ಬೆಡ್ರೂಮ್ ಆಗಿರ್ಬೋದು, ಪ್ರತಿಯೊಂದು ಫಸ್ಟ್ ಫ್ಲೋರಲ್ಲಿ ಯಾವ ಥರ ಕಾನ್ಸೆಪ್ಟ್ ಇದ್ದೋ ಅದೇ ಥರ ಕಾನ್ಸೆಪ್ಟ್ನೇ ಸೆಕೆಂಡ್ ಫ್ಲೋರಲ್ಲೂ ಮಾಡಿದ್ದಾರೆ. ನೋಡಿ, ರೂಮ್ ನಂಬರ್ 1ನಲ್ಲಿ ನೀವು ನೋಡ್ಬೋದು. ಸೊ ಇಲ್ಲಿ ಸಹ ಸೇಮ್ POP ವರ್ಕ್ ಎಲ್ಲ ಮಾಡಿದ್ದಾರೆ. ವುಡ್ ವರ್ಕ್ ಎಲ್ಲ ಆಗಿದೆ. ಇಂಟೀರಿಯರ್ ವರ್ಕ್ ಯಾವುದು ಇದರಲ್ಲಿ ಪೆಂಡಿಂಗ್ ಇರೋದಿಲ್ಲ, ರೆಡಿ ಟು ಮೂವ್ ಇದೆ. ಸೊ ಇಮಿಡಿಯೇಟ್ ನೀವು ಯಾರಾದರೂ ಅಕ್ಯುಪೈ ಮಾಡ್ಕೊಳ್ಬೇಕು ಅಂತಂದರೆ ಇಮಿಡಿಯೇಟ್ ನೀವು ಅಕ್ಯುಪೈ ಮಾಡ್ಬೋದು. ಟೋಟಲ್ ನಿಮಗೆ 2 + 2 4 5 BHK 3 ಹೌಸ್, 3 ಮನೆ 5 BHK ಇದೆ. ಓನ್ ಕಮ್ ರೆಂಟೆಡ್ ಇರೋವಂಥ ಬಿಲ್ಡಿಂಗು. ಅವ್ರು ಫುಲ್ಲಿ ರೆಂಟ್ ಪರ್ಪಸ್ಗೆ ಯಾರಾದರೂ ಪರ್ಚೇಸ್ ಮಾಡ್ತೀನಿ ಅಂತಂದರೆ ಒನ್ಸ್ ಈ ಬಿಲ್ಡಿಂಗನ್ನು ವಿಸಿಟ್ ಮಾಡಿ ಫ್ರೆಂಡ್ಸ್. ರೆಂಟ್ ಗಂಡು ಓನ್ ಆಗಿರೋಕ್ಕೆ ತುಂಬ ಚೆನ್ನಾಗೇ ಮಾಡ್ಕೊಂಡಿದ್ದಾರೆ. ಕನ್ಸ್ಟ್ರಕ್ಷನ್ ಹಾಗೂ ಇಂಟೀರಿಯರ್ ವರ್ಕ್ ಆಗಿರ್ಬೋದು, ಪ್ರತಿಯೊಂದು ವರ್ಕಲ್ಲೂ ಒಳ್ಳೆ ಡೀಸೆಂಟಾಗಿದೆ ವರ್ಕು. ಸೊ ನೋಡಿ, ಸೆಕೆಂಡ್ ಫ್ಲೋರಲ್ಲಿ ನಾವೀಗ ಮಾಸ್ಟರ್ ಬೆಡ್ರೂಮಲ್ಲಿ ಇರುವಂಥ ಟಾಯ್ಲೆಟನ್ನು ತೋರಿಸ್ತಾ ಇದ್ವಿ. ಇದು ನೋಡಿ ಟಾಯ್ಲೆಟ್, ವೆಸ್ಟ್ರನ್ ಬೇಸಿನ್. ಇದು ಫಸ್ಟ್ ಫ್ಲೋರ್ ಹಾಗೂ ಸೆಕೆಂಡ್ ಫ್ಲೋರ್ ಡಿಟೋ ಇದೆ ಫ್ರೆಂಡ್ಸ್, ಏನು ಚೇಂಜಸ್ ಇರೋದಿಲ್ಲ. ನೋಡಿ, ಈ ಒಂದು ವಾಲಲ್ಲೂ ಸಹ 3D ವಾಲ್ ಪೇಂಟಿಂಗನ್ನು ಮಾಡಿದ್ದಾರೆ. ಇಲ್ಲಿ ಒಂದು ಕಾಮನ್ ಟಾಯ್ಲೆಟ್ ಇದೆ. ಕಾಮನ್ ಟಾಯ್ಲೆಟ್ ಬಂದ್ಬಿಟ್ಟು ಇಂಡಿಯನ್, ಒಂದು ಕಾಮನ್, ಒಂದು ಅಟ್ಯಾಚ್ ಇರುತ್ತೆ ವೆಸ್ಟ್ರನ್ನು.
ನೋಡಿ, ಡೋರ್ ಬಂದ್ಬಿಟ್ಟು ಸೇಮ್ ಕಾನ್ಸೆಪ್ಟೇ ಇದೆ. ಫಸ್ಟ್ ಫ್ಲೋರ್ ಯಾವ ಥರ ಇತ್ತು, ಕಿಚನ್ ಹಾಗೂ ಪೂಜಾ ರೂಮ್ ಹಾಗೂ ಮೇನ್ ಡೋರ್. ಫಸ್ಟ್ ಫ್ಲೋರ್ ಆ್ಯಂಡ್ ಸೆಕೆಂಡ್ ಫ್ಲೋರ್ ಯುನಿಕ್ಕಾಗಿ ಈಕ್ವಾಲಿಟಿಯಾಗಿ ಮಾಡಿದ್ದಾರೆ. ಯಾವುದೇ ಡಿಫ್ರೆನ್ಸ್ ಇರೋದಿಲ್ಲ. ಟಿ ವಿ ಯೂನಿಟ್ ಆಗಿರ್ಬೋದು, ಬೆಡ್ರೂಮಲ್ಲಿ ಆಗಿರ್ಬೋದು, ಸೇಮ್ ಕಾನ್ಸೆಪ್ಟ್ ಇದೆ. ನೋಡಿ, ಇದರಲ್ಲೂ ಅಷ್ಟೇ ಸೀಲಿಂಗಲ್ಲಿ ಪ್ಯೂರ್ ಕಲ್ಲರ್ ಮಾಡಿದ್ದಾರೆ. ಆ ಒಂದು ಪ್ಯಾಸೇಜಲ್ಲಿ ಸಮೇತ ನೋಡಿ, ಒಂದು 2 ಅಡಿ ಸ್ಟೇರ್ ಕೇಸ್ ರೈಸಿಂಗಲ್ಲಿ ನಿಮಗೆ ಪ್ಯಾಸೇಜನ್ನು ಬಿಟ್ಟಿದ್ದಾರೆ. ಇದು ಟೋಟಲ್ 5 feet 6 feet 6 feet ಬರುತ್ತೆ. ಲ್ಯಾಂಡಿಂಗ್ ಏರಿಯಾ ಬಂದ್ಬಿಟ್ಟು ಸ್ಟೇರ್ ಕೇಸ್ನ ಲ್ಯಾಂಡಿಂಗ್ ಏರಿಯಾ. ಸೊ ನೆಟ್ ನಿಮಗೆ 2.5 feet 2.5 feet ಮೂಮೆಂಟಬಲ್ ಸಿಗುತ್ತೆ. ನೋಡಿ, ಇದು ಪಿಲ್ಲರ್ ಕನ್ಸ್ಟ್ರಕ್ಷನ್ನು. ಟೋಟಲ್ ನಿಮಗೆ 8ರಿಂದ 10 ಪಿಲ್ಲರ್ಗಳು ಇರ್ತವೆ. ನೀವು ನೋಡ್ಬೋದು, ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದು. ಇನ್ನೂ ಮೇಲ್ಗಡೆ ಬೇಕಾದ್ರೆ ಫ್ಲೋರ್ಗಳನ್ನು ನೀವು ರೈಸ್ ಮಾಡ್ಬೋದು. ನೋಡಿ, 4 feet ಹೈಟ್ವರೆಗೂ ನಿಮಗೆ ಪ್ಯಾರಾಫಿಟನ್ನು ರೈಸ್ ಮಾಡಿದ್ದಾರೆ. ಕಾಂಪೌಂಡ್ ವಾಲನ್ನು ಹಾಗೂ ಸ್ಟೇರ್ ಕೇಸ್ ಇದರಲ್ಲಿ ನಿಮಗೆ ರೂಫಿಂಗಲ್ಲಿ ಸ್ಟೇರ್ ಕೇಸ್ ಒಳಗಡೆ ಮಳೆ ಬಂದರೆ ನೀರೆಲ್ಲ ನುಗ್ಗದಂಗೆ ಫುಲ್ ಮೋಲ್ಡನ್ನು ಎಳೆದಿದ್ದಾರೆ. ನೋಡಿ, ಸುತ್ತಮುತ್ತ ಎಲ್ಲ ಹೊಸ ಬಿಲ್ಡಿಂಗ್ಗಳೇ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಹೊಸ ಏರಿಯಾ, ಡಿಸೆಂಟ್ ಆಗಿರುವಂತಹ ಏರಿಯಾ, ರೆಸಿಡೆನ್ಷಿಯಲ್ ಏರಿಯಾ.